ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಗುರುವಾರದ ಮಿನಿ ಬ್ಲಾಗ್. ಸಾಯಂಕಾಲ ಸಾಯಿಬಾಬಾ ಗುಡಿಗೆ ಹೊಂಟಿದ್ದೀವಿ ನೋಡ್ರಿ. ಇವತ್ತು ಹೆಂಗೆ ಹೊಂಟ ನೋಡ್ರಿ. ಇವಾಗ ರೋಡ್ ಪೂರ್ತಿ ಹಿಂಗೆ ಜಗಳಾಡ್ಕೋತಾ ಹೋಗ್ತಿರ್ತಾರೆ ಇಬ್ಬರು. ಸೊ ಹೆಂಗೆ ಹೋಗ್ತಿರ್ತಾರಂತಾನು ನಾವು ಹಂಗೆ ಹೋಗ್ಬೇಕಂತ. ಇನ್ನು ಸೈಡ್ ಹಾಕಿರ್ತಾರಲ್ಲ ವೈಟ್ ಪಟ್ಟಿ, ಇದ್ರ ಮೇಲೆ ಇಬ್ಬರು ಕಡೆಯಕ್ಕೆ ಹೋಗ್ಲಾರ್ದಂಗೆ ಯಾರು ಹೋಗ್ತೀವಿ ಅಂತೇಳಿ ಇಬ್ಬರು ಹೊಂಟಿದ್ರು. ಅದ್ರ ಸೋತಿದ್ರು ನಮ್ಮ ಅಭಿನೇ, ನಮ್ಮ ಸುಮಿತ್ ಹಂಗೆ ಅದ್ರ ಮೇಲೇನೂ ಹೋದ. ಇನ್ನು ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ಬಂದೀವಿ. ಎಲ್ಲಿ ಹೋದರೂ ಇವ್ರದ್ದು ಜಗಳ ಮಾತ್ರ ತಪ್ಪಂಗಿಲ್ಲ ಫ್ರೆಂಡ್ಸ್. ಮನ್ಯಾಗೂ ಅದೇ, ಗುಡಿಗೆ ಬಂದ್ರೂ ಅದೇ, ಎಲ್ಲಿ ಹೋದರೆಲ್ಲ ಬರೀ ಜಗಳ ಮಾಡ್ಕೋತ ಇರ್ತಾರೆ ನೋಡಿರಿ. ಇಬ್ಬರು ಜಗಳಾಡ್ಕೋತಾನೆ ಇರೋದು. ಅಲ್ಲೆಲ್ಲರೂ ಇವ್ರನ್ನ ನೋಡಾತಿದ್ರು. ಎಷ್ಟು ಹೇಳಿದ್ರು ಕೇಳಲ್ಲ ಫ್ರೆಂಡ್ಸ್. ಇವ ಅಂತರೂ ಹೋಗಿ ಜಗಳ ತೆಗಿತಿದ್ದ. ಸೊ ಗುಡಿಗೆ ಬಂದೇವಪ್ಪ, ಇಲ್ಲಾರು ಸುಮ್ಮಿರ ಅಂದರೂ ಕೇಳೋಲ್ರು. ಹಾಗೆ ಜಗಳ ಮಾಡ್ಕೋತ ನಿಂತಾರ. ಸೊ ನೋಡಿರಿ ಹೆಂಗೆ ಮಾಡ್ತಾನೆ ಇವಾರ. ಇನ್ನು ದೇವ್ರಿಗೆ ನಮಸ್ಕಾರ ಮಾಡಪ್ಪ ಅಂತ ನಾ ಹೇಳತ್ತೀನಿ. ನೋಡಿರಿ ಹೆಂಗೆ ನಮಸ್ಕಾರ ಮಾಡ್ತಾನಂತೇಳಿ. ಇಷ್ಟು ಬೆರಿಕದಾನ ಫ್ರೆಂಡ್ಸ್ ಇವ. ಸೊ ಇನ್ನು ದೇವ್ರ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಇತ್ತಲ್ಲಿ. ಪ್ರಸಾದ ಅಂದರೆ ಬೂಂದಿ ಕಾಳು ಇತ್ತು. ನಾವು ಲೇಟಾಗೆ ಬಂದಿದ್ವಿ. ಸೊ ಪ್ರಸಾದನೂ ಖಾಲಿ, ಬೂಂದಿ ಅಂತೂ ಇರ್ತೈತೆ ಬೂಂದಿ ಕಾಳು. ಇನ್ನು ಸೋನ್ ಪಾಪಡಿ ಅದೇನೋ ತಂದಿದ್ರು. ಸೊ ಅದೆಲ್ಲ ಖಾಲಿಯಾಗಿತ್ತು. ಇವನಿಗೆ ಈ ಥರ ಪುಡ್ಕಿಗಳು ಮಾಡಿಕೊಡ್ಬೇಕಂತ. ಸೊ ಪುಡ್ಕಿಗಳು ಮಾಡಿಕೊಟ್ಟೆ. ಸ್ವಲ್ಪ ತಿಂದ, ಸ್ವಲ್ಪ ಹಾಗೆ ಇಟ್ಟ. ಅದನ್ನು ನಾನೇ ತಿಂದೆ. ಇನ್ನು ಗುಡಿಗೆ ಇನ್ನೊಂದು ಸರಿ ನಮಸ್ಕಾರ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅವನಿಗೇನೋ ಕರ್ದಂಟು ಬೇಕಾಗಿತ್ತು ಫ್ರೆಂಡ್ಸ್. ಇವನಿಗೆ ಕರ್ದಂಟು ಮಾಡಮ್ಮ ಅಂತಂದ. ಮಾಡಿದ್ರಾಯ್ತು ಅಂಥೇಳಿ ಹೊಸ ಬಾಂಡೆ ಇದ್ದು, ಚಹಾ ಕುಡ್ದಿದ್ದು ಅವೆಲ್ಲ ಬಾಂಡೆ ತೊಳೆದು ಇನ್ನು ರೈಸಿಗೆ ಊಟಕ್ಕಂತೇಳಿ ಅನ್ನ ಮಾಡೋಕ್ಕಿಟ್ಟಿನಿ. ಸೊ ಈ ಕಡೆ ನಾನು ಕರ್ದಂಟು ಮಾಡ್ಕೊಂಡ್ರಾಯ್ತು ಅಂತೇಳಿ ಪುಟಾಣಿ ಏನೈತಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನೆಲ್ಲ ಸಾನಿಸಿ ಇನ್ನು ಪಾಕ ರೆಡಿ ಮಾಡತ್ತೀನಿ. ಇವ ಎಲ್ಲಿ ಹೋದರೂ ನಮ್ಮ ಬೆನ್ನು ಬಿಡೋಂಗೆ ಇಲ್ಲ ಫ್ರೆಂಡ್ಸ್. ಇವ ನಾ ಎಲ್ಲಿರ್ತೀನಿ ಅಲ್ಲೇ ಬರ್ತಾನೆ. ಸೊ ಹಂಗೆ ಅಡುಗೆ ಮಾಡತ್ರ ಅಲ್ಲೇ ಬಂದು ಕೂಡ್ತಾನೆ. ಇನ್ನು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಪಾಕ ಮಾಡಿ ರೆಡಿ ಆಯಿತು. ಸೊ ಇನ್ನು ಹಿಟ್ಟು ಹಾಕ್ಬೇಕಂತ ಹಿಟ್ಟು ಹಾಕತ್ನಿ. ಇದ್ರಾಗೂ ನಾನು ಮಾಡ್ತೀನಮ್ಮ ಅಂತೇಳಿ ಇವು ತಂದು ಒಂದು ಕೈ ಇರಲಿ ಅಂತ ನಂಗೆ. ಸೊ ಹಾಕಾತಿದ್ದ ಸ್ವಲ್ಪ ಗಟ್ಟಿ ಆಯಿತು ಫ್ರೆಂಡ್ಸ್. ನನಗೆ ಇವೆಲ್ಲ ಅಡುಗೆ ಎಲ್ಲ ಅಷ್ಟು ಬರೋಂಗಿಲ್ಲ. ಈ ಸ್ವೀಟ್ ಅಂತೂ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಇವೆಲ್ಲ. ಸೊ ಆದರೂ ಟ್ರೈ ಮಾಡೀನಿ. ಸ್ವಲ್ಪ ಒಂದೇ ವಾಟ್ಕದಷ್ಟು ಮಾಡಿದೆ. ಸ್ವಲ್ಪ ಗಟ್ಟಿ, ಅಷ್ಟು ಗಟ್ಟಿ ಇಲ್ಲ, ಸ್ವಲ್ಪ ಆಗಿತ್ತು. ಸೊ ಚಲೋ ಆಗ್ಯಾವಮ್ಮ ಅಂತಂದ. ಹಲ್ಲು ಹೊಡಿತೈತಿ ಆದರೂ ಯಾರು ನೋಡಿದ್ನ ಏನೋ ಸ್ಕೂಲಲ್ಲಿ ಮಾಡಂದ. ಸೊ ಒಂದು ವಾಟ್ಕದಷ್ಟು ಮಾಡಿದೆ. ಇನ್ನು ಊಟಕ್ಕೆ ಮಧ್ಯಾಹ್ನ ರೊಟ್ಟಿ ಇದ್ದು, ರೊಟ್ಟಿ ಹುಳಿಕಾಳು ಪಲ್ಯ ಇತ್ತು, ಅಲಸಂದೆ ಕಾಳು ಪಲ್ಯ. ಸೊ ಊಟ ಮಾಡಿದೆ. ಅವ್ರು ಅನ್ನ ಸಾಂಬಾರು ಅಂತೀನಂದ್ರು. ಅವ್ರಿಗೆ ಅನ್ನ ಸಾಂಬಾರು ಹಾಕಿಕೊಟ್ಟು ಊಟ ಮಾಡಿ ಇನ್ನು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಸೊ ಎಲ್ಲರೂ ಮಲ್ಕೊಂಡಾರ, ಮಾತ್ರ ಇವ್ನಿಗೆ ಮಾತ್ರ ನಿದ್ದೆ ಬರೋಲ್ಲ. ನಾನು 1-2-3 ಬ್ಲೌಸ್ ಇದ್ದು. ಸೊ ನಾಳೆ ಹುಬ್ಳಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ. ಹಂಗಾಗಿ 1-2-3 ಬ್ಲೌಸ್ ರೆಡಿ ಮಾಡಿಟ್ರಾಯ್ತು ರಾತ್ರಿ ಅಂತೇಳಿ. ಎಲ್ಲರ ಕೆಲಸ ಮುಗಿದ್ರು ನಮ್ಮ ಕೆಲಸ ಅಂತೂ ಮುಗಿಯೋಂಗೇ ಇಲ್ಲ. ಸೊ ಇವಿಷ್ಟು ಮಾಡಿ ಮಲ್ಕೋತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇವ್ನ ಆಟ ನೋಡ್ರಿ ಹಂಗೆ.